ಬ್ರಾಂಡೆಡ್ ಆಹಾರ ಮಳಿಗೆ KFCಯಲ್ಲೇ ಕಳಪೆ ಆಹಾರ ಪತ್ತೆಯಾಗಿದೆ. ಗ್ರಾಹಕನ ಮನೆಗೆ ಪೂರೈಸಿದಂತ KFC ಚಿಕನ್ನಲ್ಲಿ ಹುಳ ಪತ್ತೆಯಾಗಿರೋದು. ಬೆಂಗಳೂರಿನ ಹೆಬ್ಬಾಳದ ಕೆಂಪಾಪುರ KFC ಪೂರೈಸಿದಂತ ಆಹಾರದಲ್ಲಿ ಹುಳ ಪತ್ತೆಯಾಗಿದೆ. ಸ್ವಿಗ್ಗಿ ಮೂಲಕ ಆರ್ಡರ್ ಮಾಡಿದ್ರು KFC ಚಿಕನ್ನು. ಮನೆಗೆ ಬಂದಾಗ KFC ಚಿಕನ್ನಲ್ಲಿ ಹುಳ ಪತ್ತೆಯಾಗಿದೆ. ರಾತ್ರೋರಾತ್ರಿ KFC ಬ್ರಾಂಚ್ಗೆ ತೆರಳಿ ಗ್ರಾಹಕ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಗ್ರಾಹಕರು ಕೇಳಿದರೆ ಉಡಾಫೆ ಉತ್ತರ ಕೊಟ್ಟಿದ್ದಾರೆ ಅಲ್ಲಿನ ಸಿಬ್ಬಂದಿ. ನೋಡ್ತಾ ಇದ್ದೀರಿ ಇದರ ದೃಶ್ಯಗಳನ್ನು. ಅಂತಾರಾಷ್ಟ್ರೀಯ ಮಟ್ಟದ ರೆಸ್ಟೋರೆಂಟು KFC, ಆದರೆ KFCಯ ಚಿಕನ್ನಲ್ಲಿ ಹುಳ ಪತ್ತೆಯಾಗಿರೋದನ್ನು ನೀವು ನೋಡ್ತಾ ಇದ್ದೀರಿ. ಹೆಬ್ಬಾಳದಲ್ಲಿ ಆರ್ಡರ್ ಮಾಡಿದ್ರು ಈ ರೆಸ್ಟೋರೆಂಟಿಂದ, ಈ ಔಟ್ಲೆಟ್ಟಿಂದ, KFC ಈ ಔಟ್ಲೆಟ್ಟಿಂದ ಆರ್ಡರ್ ಮಾಡಿದ್ರು ಅವರು. ಮನೆಗೆ ಬಂದಿದೆ ಆರ್ಡರು, ತೆಗೆದು ನೋಡಿದರೆ ಹುಳ ಸಿಕ್ಕಿದೆ. ಹೋಗಿ ವಾಪಸ್ಸು ಸಿಬ್ಬಂದಿನ ಪ್ರಶ್ನೆ ಮಾಡಿದರೆ ಅವರು ಉಡಾಫೆ ಉತ್ತರ ಕೊಟ್ಟಿದ್ದಾರೆ. ಈಗ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸ್ವತಃ ಪವನ್ ಅವರು, ಗ್ರಾಹಕರು, ಫೋನ್ ಸಂಪರ್ಕದಲ್ಲಿ. ಪವನ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಏನಾಯ್ತು ಪವನ್ ಅವರೇ? ಸೊ ಲೈಕ್ ನೆನ್ನೆ ಏನೋ ಆಫರ್ ಇತ್ತು ಅಂದ್ರು, ವೆಡ್ನಸ್ಡೇ ಆಫರ್ ಅಂತ. ಲೈಕ್ ಅದೇ ಇವ್ರು ಆಫರ್ ಅಂತ ಹೇಳಿದಕ್ಕೆ ಬುಕ್ ಮಾಡಿದ್ರಿ, ಸ್ವಿಗ್ಗಿಯಲ್ಲಿ ಬುಕ್ ಮಾಡ್ತೀರಿ. ಸೊ ಏನಾಗುತ್ತೆ, ಅದು ಬರುತ್ತಲ್ಲ, ಬಂದಿದ್ದಾದ್ಮೇಲೆ ಲೈಕ್ ಮಕ್ಳೆಲ್ಲ ತಿನ್ನೋವಾಗ ಮಾಮ ಬಂದು ಹೇಳ್ತಾರೆ, ಏನಕ್ಕೆ ತಿಂತೀರಾ ಇದೆಲ್ಲ, ಲೈಕ್ ಹುಳ ಇರುತ್ತೆ ಹಂಗೆ ಅಂತ ಹೇಳ್ತಾರೆ. ಸೊ ನಾವು ಅವ್ರಿಗೆ ಲೈಕ್ ರಾಂಗ್ ಪ್ರೂವ್ ಮಾಡ್ಬೇಕಿತ್ತು. ಅದಕ್ಕೋಸ್ಕರ ಅದು ಚೆಕ್ ಮಾಡಿದ್ವಿ, ಲೈಕ್ ಹಿಂಗೆಲ್ಲ ಓಪನ್ ಮಾಡ್ಬಿಟ್ಟು ತೆಗ್ದಿ ನೋಡಿದಾಗ ಒಳಗಡೆ ನೋಡಿದ್ರೆ ಹುಳ ಕಾಣಿಸ್ಕೊಂತು. ಅದಕ್ಕೋಸ್ಕರ ಐಟಮ್ನೆಲ್ಲ ಎತ್ಕೊಂಡು ಬಂದ್ರಿ ಇಲ್ಲಿ KFCಗೆ, ಲೈಕ್ ಕೇಳಕ್ಕೆ ಅವ್ರಿಗೆ ಏನಕ್ಕೆ ಹಿಂಗೆಲ್ಲ ಆಗ್ತಿದೆ ಅಂತ ಹೇಳಿದ್ರೆ, ಅವ್ರಿಲ್ಲ ನಮ್ ಕಡೆಯಿಂದ ಏನು ಪ್ರಾಬ್ಲಮ್ ಹಿಂಗ್ ಆಗಿರಲ್ಲ, ನಮ್ದೆಲ್ಲ ಪ್ರಾಬ್ಲಮ್, ನಮ್ದೆಲ್ಲ ಇಶ್ಯೂ ಅಂದ್ರು. ಬೇಕಾದ್ರೆ ನಿಮ್ಗೆ ರೀಫಂಡ್ ರೀಫಂಡ್ ಇಲ್ಲ ಅಂದ್ರೆ ಹೊಸ ಪೀಸ್ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಲೈಕ್ ಅದಕ್ಕೆ ಇವಾಗ ಇದು ಎಲ್ಲಾರ್ಗು ಲೈಕ್ ಗೊತ್ತಾಗ್ಬೇಕು ಇವಾಗ ಏನಾಗ್ತಿದೆ ಅಂದ್ಬಿಟ್ಟು ನಾನು ಇವಾಗ ಇಲ್ಲಿ ನಿಂತ್ಕೊಂಡು. ಅವ್ರು ಏನ್ ಹೇಳ್ತಾರೆ, ಯಾವ ರೀತಿ ಸಮರ್ಥಿಸ್ಕೊಳ್ತಾರೆ ಪವನ್? ಇದನ್ನ ಹುಳ ತಿಂದು ರೀಫಂಡ್ ಕೊಡಿ ಅಂತಂದ್ರೆ ಅರ್ಥ ಇದೆಯಾ? ರೀಫಂಡ್ ಕೊಡ್ತೀವಿ ಅಂತಂದ್ರೆ ಅರ್ಥ ಇದೆಯಾ? ಅದೇ ಸರ್, ಇವಾಗ ಒಂದ್ ಮಗು ನಮ್ಮ ಅತ್ತೆ ಮಗ ಆಲ್ರೆಡಿ ಅವ್ನಿಗೆ ಹುಷಾರ್ ತಪ್ಪಿದೆ, ಹೊಟ್ಟೆ ನೋವಿದೆ. ಅದಕ್ಕೋಸ್ಕರ ಇವಾಗ ಮಾಡಕ್ ಆಗುತ್ತೆ ನನ್ನ? ಇಲ್ಲ ಅಲ್ಲ. ಅದಕ್ಕೋಸ್ಕರ ಇವ್ರು ನೋಡಿದ್ರೆ ಹಿಂಗ್ ಹುಳ ಹಾಕ್ಬಿಟ್ಟು ಹಿಂಗ್ ಮಾಡ್ತಾರೆ. ಅವರು ಕೇಳಿದ್ರೆ ಯಾರೋ ಒಬ್ರು ಲೈಕ್ 140 ಡಿಗ್ರಿಯಲ್ಲೇನೋ ಅದನ್ನ ಬರ್ನ್ ಮಾಡ್ತೀರಿ, ಅದ್ರಲ್ಲಿ ಹುಳ ಹೆಂಗಿರುತ್ತೆ ಹಂಗೆ ಅಂತಾರೆ. ಇದ್ರ ತರ ಒಂದಲ್ಲ ಎರಡಲ್ಲ ಎಷ್ಟೊಂದಾಗಿದೆ ಅಂತ ನಮ್ಗೆ ಗೊತ್ತು. ಅಂದ್ರೆ ಇವ್ರು ಏನ್ ಹೇಳ್ತಿರೋದು, ನೀವೇ ಹುಳ ಹಾಕಿ ಕೊಟ್ರಿ ಅಂತ ಹೇಳ್ತಾರ? ಅದು ಏನ್ ಇವ್ರದ್ದು ಕ್ಲೈಮ್ ಏನು ಪವನ್? ಅವ್ರದ್ದು ಲೈಕ್ ಅದಕ್ಕೆ ಸರ್, ಅದು ಏನ್ ಹೇಳ್ತೀರಂತ ಅವರೇ ಕರೆಕ್ಟ್ ಆಗಿಲ್ಲ. ಇವಾಗೇನೋ ಚೆಕ್ ಮಾಡಕ್ ಎತ್ಕೊಂಡ್ ಹೋಗ್ತಾರಂತೆ ಲ್ಯಾಬ್ಸ್ಗೆ ಅಂತ ಹೇಳ್ತಿದ್ದಾರೆ. ಕಂಪ್ಲೇಂಟ್ ಏನಾದ್ರು ಕೊಟ್ರ ತಾವು? ಕಂಪ್ಲೇಂಟ್ ಇವಾಗ ಇದು ಹೆಲ್ತ್ ಡಿಪಾರ್ಟ್ಮೆಂಟ್ ಕಂಪ್ಲೇಂಟ್ ಮಾಡಿ. ಹೌದು, ಕರೆಕ್ಟ್. ಫುಡ್ ಸೇಫ್ಟಿಗೆ ಕಂಪ್ಲೇಂಟ್ ಮಾಡಿದೀನಿ, ಇಮೇಲ್ ಮಾಡಿದೀನಿ ಎಲ್ಲ. ಸೊ ಅವ್ರದ್ದು ಚೆಕಿಂಗ್ ಬಂದಿದೆ ಇಲ್ಲಿ, ಲೈಕ್ ಎಲ್ಲ ಬಂದು ಚೆಕ್ ಮಾಡ್ತಿದ್ದಾರೆ ಒಳಗಡೆ ಕ್ಲೀನ್ ಎಲ್ಲ ಹೆಂಗಿದೆ ಅಂತ, ಹೈಜೀನ್ ಎಲ್ಲ, ಆಯಿಲ್ ಚೆಕಿಂಗು ಮತ್ತೆ ಅದು ಕ್ಲೀನ್ಲಿನೆಸ್ ಎಲ್ಲ ಚೆಕ್ ಮಾಡ್ತಿದ್ದಾರೆ BBMP ಡಿಪಾರ್ಟ್ಮೆಂಟ್ ಬಂದು. ಅಷ್ಟೇ ಸರ್. ಓಕೆ, ಥ್ಯಾಂಕ್ ಯು ಪವನ್, ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.